ಓಕೆ, ಸೋ ಫಾರ್ ನಾವು ಫೋರೆಕ್ಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಪ್ಲೇಯರ್ಸ್ ಯಾರು, ಲಿಕ್ವಿಡಿಟಿ ಎಲ್ಲಿಂದ ಬರುತ್ತೆ ಅಂಡ್ ರಿಟೇಲ್ ಟ್ರೇಡರ್ಸ್ ಈ ಸಿಸ್ಟಮ್ ಅಲ್ಲಿ ಹೇಗೆ ಫಿಟ್ ಆಗ್ತಾರೆ ಅಂತ ನೋಡಿದ್ವಿ. ಈಗ ಒಂದ್ ಲೆವೆಲ್ ಡೀಪರ್ ಹೋಗೋಣ. ಬಿಕಾಸ್ ಮಾರ್ಕೆಟ್ ಯಾವ ತರ ಫಂಕ್ಷನ್ ಮಾಡುತ್ತೆ ಅಂತ ತಿಳ್ಕೊಳೋದು ಒನ್ ಥಿಂಗ್, ಬಟ್ ಕರೆನ್ಸೀಸ್ ಆಕ್ಚುಲಿ ಏನಕ್ಕೆ ಮೂವ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಯು ಕ್ಯಾನ್ ಸೆಪರೇಟ್ ಯೋರ್ ಸೆಲ್ಫ್ ಫ್ರಮ್ ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸ್ ಅಂಡ್ ಸ್ಟಾರ್ಟ್ ಥಿಂಕಿಂಗ್ ಲೈಕ್ ಪ್ರೊಫೆಷನಲ್ಸ್. ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸ್ ಎಲ್ಲ ಬರೀ ಚಾರ್ಟ್ಸ್ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ನ ನೋಡ್ತಾರೆ, ಬಟ್ ಪ್ರೊಫೆಷನಲ್ಸ್ ಕರೆನ್ಸಿ ಕೋರ್ ಫಂಡಮೆಂಟಲ್ಸ್ ನ ಅರ್ಥ ಮಾಡ್ಕೊಂಡು ಟ್ರ್ಯಾಕ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಮಾರ್ಕೆಟ್ ಅಲ್ಲಿ ರಿಯಲ್ ಎಡ್ಜ್ ಸಿಗುತ್ತೆ. ಈಗ ಫಸ್ಟ್ ಕರೆನ್ಸೀಸ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಥಿಂಗ್ ನಾವು ನೋಡೋದು ಕರೆನ್ಸಿ ರಿಜಿಮ್ಸ್ನ. ಸೊ ವಾಟ್ ಈಸ್ ಕರೆನ್ಸಿ ರಿಜಿಮ್? ಕರೆನ್ಸಿ ರಿಜಿಮ್ ಅಂದರೆ ಇಟ್ಸ್ ಅ ಸಿಸ್ಟಮ್. ಈ ಸಿಸ್ಟಮ್ನ ಕಂಟ್ರೀಸು ಅವರ ಕರೆನ್ಸಿ ವ್ಯಾಲ್ಯೂನ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಕರೆನ್ಸಿ ರಿಜಿಮ್ಸು 3 ಥಿಂಗ್ಸ್ನ ಡಿಸೈಡ್ ಮಾಡುತ್ತೆ. ಕರೆನ್ಸಿ ಎಷ್ಟು ಫ್ರೀಯಾಗಿ ಮೂವ್ ಆಗಬೇಕು, ಗವರ್ಮೆಂಟ್ ಕರೆನ್ಸಿನ ಎಷ್ಟು ಕಂಟ್ರೋಲ್ ಮಾಡ್ತಾರೆ, ಆ್ಯಂಡ್ ಕರೆನ್ಸೀಸು ಎಷ್ಟು ವಾಲಟೈಲ್ ಅಥವಾ ಸ್ಟೇಬಲ್ ಆಗಿ ಇರಬೇಕು ಅಂತ ಡಿಸೈಡ್ ಮಾಡುತ್ತೆ. ಸೊ ಫೋರೆಕ್ಸ್ ಮಾರ್ಕೆಟಲ್ಲಿ ಇರೋ ಎಲ್ಲ ಕರೆನ್ಸೀಸು ಈ ಥರ ರಿಜಿಮ್ ಸಿಸ್ಟಮ್ನ ಫಾಲೋ ಮಾಡುತ್ತೆ. ಕರೆನ್ಸಿ ರಿಜಿಮ್ಸಲ್ಲಿ 3 ಮೈನ್ ಟೈಪ್ಸ್ ಬರುತ್ತೆ: ಫ್ರೀ ಫ್ಲೋಟ್, ಮ್ಯಾನೇಜ್ ಫ್ಲೋಟ್ ಆ್ಯಂಡ್ ಫಿಕ್ಸ್ಡ್ ಅಥವಾ ಪೆಗ್ಡ್ ಸಿಸ್ಟಮ್ ಅಂತ. ಈಗ ಈ ಮೂರನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಫ್ರೀ ಫ್ಲೋಟ್ ರಿಜಿಮ್ ಅಂತ. ಫ್ರೀ ಫ್ಲೋಟ್ ರಿಜಿಮ್ ಅಲ್ಲಿ ಮಾರ್ಕೆಟ್ ಟು ಕರೆನ್ಸಿ ಪ್ರೈಸಸ್ ನ ಡಿಸೈಡ್ ಮಾಡುತ್ತೆ. ಈ ಕರೆನ್ಸೀಸ್ ವ್ಯಾಲ್ಯೂ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ಆಗೋ ಚೇಂಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಫಿಕ್ಸ್ ಟಾರ್ಗೆಟ್ಸ್ ಅಥವಾ ಲೆವೆಲ್ಸ್ ಇರೋದಿಲ್ಲ. ಅಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ಅಲ್ಲಿ ಮಾತ್ರ ಇಂಟರ್ವೀನ್ ಮಾಡ್ತಾರೆ. ಸೊ ಫ್ರೀ ಫ್ಲೋಟ್ ಕರೆನ್ಸೀಸ್ ಅಲ್ಲಿ ಹೈ ವಾಲಟಿಲಿಟಿ ಇರುತ್ತೆ, ಕ್ಲೀನ್ ಮ್ಯಾಕ್ರೋ ಟ್ರೆಂಡ್ಸ್ ಫಾರ್ಮ್ ಆಗುತ್ತೆ, ನ್ಯೂಸ್ಗೆ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡುತ್ತೆ ಅಂಡ್ ಹೈಯೆಸ್ಟ್ ಲಿಕ್ವಿಡಿಟಿ ಇರುತ್ತೆ. ಫ್ರೀ ಫ್ಲೋಟ್ ರಿಜಿಮ್ ಅಲ್ಲಿ ಈ ತರ ಕರೆನ್ಸೀಸ್ ಇರುತ್ತೆ: US$, ಯೂರೋ, ಬ್ರಿಟಿಷ್ ಪೌಂಡ್, ಜಾಪನೀಸ್ ಯೆನ್ ಎಕ್ಸೆಟ್ರಾ. ನೆಕ್ಸ್ಟ್ ಬರೋದು ಮ್ಯಾನೇಜ್ ಫ್ಲೋಟ್ ರಿಜಿಮ್. ಮ್ಯಾನೇಜ್ ಫ್ಲೋಟ್ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ವಾಲಟಿಲಿಟಿನ ಕಂಟ್ರೋಲ್ ಮಾಡ್ತಾರೆ. ಈ ಕರೆನ್ಸೀಸ್ ವ್ಯಾಲ್ಯೂನ ಮಾರ್ಕೆಟ್ ಮೋಸ್ಟ್ ಆಫ್ ದ ಟೈಮ್ ಡಿಸೈಡ್ ಮಾಡುತ್ತೆ. ಬಟ್ ಕರೆನ್ಸಿ ಪ್ರೈಸಸ್ ಏನಾದರೂ ಟೂ ಸ್ಟ್ರಾಂಗ್ ಅಥವಾ ವೀಕ್ ಆದ್ರೆ ಆಗ ಸೆಂಟ್ರಲ್ ಬ್ಯಾಂಕ್ಸ್ ಸ್ಟೆಪ್ ಇನ್ ಆಗಿ ಇಂಟರ್ವೀನ್ ಮಾಡ್ತಾರೆ. ಬೇಸಿಕಲಿ ಇದು ಫ್ರೀ ಫ್ಲೋಟ್ ನ ಕಂಟ್ರೋಲ್ ವರ್ಷನ್ ಅಷ್ಟೇ. ಸೊ ಮ್ಯಾನೇಜ್ ಫ್ಲೋಟ್ ಅಲ್ಲಿ ವಾಲಟಿಲಿಟಿ ಮಾಡರೇಟ್ ಆಗಿರುತ್ತೆ, ಟ್ರೆಂಡ್ಸು ಸ್ಲೋ ಆಗಿ ಫಾರ್ಮ್ ಆಗುತ್ತೆ, ಸೆಂಟ್ರಲ್ ಬ್ಯಾಂಕ್ಸು ಇಂಟರ್ವೀನ್ ಮಾಡೋ ರಿಸ್ಕ್ ಜಾಸ್ತಿ ಇರುತ್ತೆ ಅಂಡ್ ಮೋಸ್ಟ್ ಆಫ್ ದ ಟೈಮು ಕರೆನ್ಸೀಸು ಕಂಫರ್ಟ್ ಬ್ಯಾಂಡ್ ಅಲ್ಲಿ ಟ್ರೇಡ್ ಆಗುತ್ತೆ. ಮ್ಯಾನೇಜ್ ಫ್ಲೋಟ್ ರಿಜಿಮ್ ಅಲ್ಲಿ ಈ ತರ ಕರೆನ್ಸೀಸ್ ಇರುತ್ತೆ: ಇಂಡಿಯನ್ ರುಪಿ, ಚೈನೀಸ್ ಯುವಾನ್, ಸಿಂಗಾಪುರ್ ಡಾಲರ್ ಎಕ್ಸೆಟ್ರಾ. ನೆಕ್ಸ್ಟ್ ಈಸ್ ಫಿಕ್ಸ್ಡ್ ಆರ್ ಪೆಗ್ಡ್ ರಿಜಿಮ್ ಅಂತ. ಪೆಗ್ಡ್ ರಿಜಿಮ್ ಅಲ್ಲಿ ಗವರ್ಮೆಂಟು ಕರೆನ್ಸಿ ಪ್ರೈಸಸ್ನ ಸೆಟ್ ಮಾಡ್ತಾರೆ. ಈ ಕರೆನ್ಸೀಸು ಇನ್ನೊಂದು ಕರೆನ್ಸಿಗೆ ಟೈಡ್ ಆಗಿರುತ್ತೆ, ಅಂದರೆ ಫಿಕ್ಸ್ಡ್ ಆಗಿರುತ್ತೆ. ಅದು ಯೂಶ್ವಲಿ US$ಗೆ ಪೆಗ್ ಆಗಿರುತ್ತೆ. ಸೊ ಸೆಂಟ್ರಲ್ ಬ್ಯಾಂಕ್ಸು ರಿಸರ್ವ್ಸ್ನ ಇಟ್ಕೊಂಡು ಪೆಗ್ನ ಡಿಫೆಂಡ್ ಮಾಡಬೇಕು. ಪೆಗ್ಡ್ ರಿಜಿಮ್ ಅಲ್ಲಿ ಕರೆನ್ಸೀಸು ಎಕ್ಸ್ಟ್ರೀಮ್ಲಿ ಸ್ಟೇಬಲ್ ಆಗಿರುತ್ತೆ ವಿತ್ ನಿಯರ್ ಝೀರೋ ವಾಲಟಿಲಿಟಿ. ಇದರಲ್ಲಿ ಪೆಗ್ ಬ್ರೇಕ್ ಆದರೆ ಮಾತ್ರ ಕರೆನ್ಸೀಸು ಮೂವ್ ಆಗೋದು. ಸೊ ಈ ಕರೆನ್ಸೀಸಲ್ಲಿ ಸ್ಪೆಕ್ಯುಲೇಟ್ ಮಾಡೋದು ಯೂಸ್ಲೆಸ್. ಪೆಗ್ಡ್ ರಿಜಿಮ್ ಅಲ್ಲಿ ಈ ಥರ ಕರೆನ್ಸೀಸ್ ಇರುತ್ತೆ: ಸೌದಿ ರಿಯಾಲ್ ಪೆಗ್ ಟು US$, UAE ದಿರಮ್ಸ್ ಪೆಗ್ ಟು US$, ಹಾಂಗ್ಕಾಂಗ್ ಡಾಲರ್ ಪೆಗ್ ಟು US$, ಎಕ್ಸೆಟ್ರಾ. ಟ್ರೇಡರ್ಸು ನಾವಿದ್ರ ಬಗ್ಗೆ ಏನಕ್ಕೆ ಕೇರ್ ಮಾಡಬೇಕು ಅಂತ ಕೇಳ್ಬೋದು. ಏನಕ್ಕೆ ಅಂದರೆ ಕರೆನ್ಸೀಸ್ ಅಲ್ಲಿ ಆಗೋ ಮೂವ್ಸ್ನ ರಿಜಿಮ್ಸು ಡಿಟರ್ಮೈನ್ ಮಾಡುತ್ತೆ. ಇದರಿಂದ ನಮಗೆ ವಾಲಟಿಲಿಟಿ ಎಲ್ಲಿದೆ, ಆಪರ್ಚುನಿಟೀಸ್ ಎಲ್ಲಿದೆ ಅಂಡ್ ಯಾವ ಪೇರ್ಸು ಡೆಡ್ ಆರ್ ನಾಟ್ ವರ್ತ್ ಫಾರ್ ಟ್ರೇಡಿಂಗ್ ಅಂತ ಗೊತ್ತಾಗುತ್ತೆ. ಆಸ್ ಯು ಸಾ, ಫ್ರೀ ಫ್ಲೋಟ್ ಕರೆನ್ಸೀಸ್ ಅಲ್ಲಿ ರಿಯಲ್ ಆಪರ್ಚುನಿಟೀಸ್ ಇರೋದು ಅಂಡ್ ಇದು ಮ್ಯಾಕ್ರೋ ವ್ಯೂಸ್ ಅಂಡ್ ಲಾಂಗ್ ಟರ್ಮ್ ಟ್ರೇಡ್ಸ್ಗೆ ಐಡಿಯಲ್ ಆಗಿರುತ್ತೆ. ಮ್ಯಾನೇಜ್ ಫ್ಲೋಟ್ ಕರೆನ್ಸೀಸ್ ಆರ್ ಗುಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಟ್ರೆಂಡ್ಸ್, ಬಟ್ ಫ್ರೀ ಫ್ಲೋಟ್ಸ್ ತರ ಎಕ್ಸ್ಪ್ಲೋಸಿವ್ ಮೂವ್ಸ್ ಇರಲ್ಲ. ಶಾರ್ಟ್ ಟರ್ಮ್ ಸ್ಪೆಕ್ಯುಲೇಷನ್ಗೆ ಇದು ಐಡಿಯಲ್ ಆಗಿರಲ್ಲ ಅಂಡ್ ಪಾಲಿಸಿ ಚೇಂಜಸ್ ಇಲ್ಲ ಅಂದ್ರೆ ಮೂವ್ಸ್ ಕ್ಯಾನ್ ಬಿ ವೆರಿ ಬೋರಿಂಗ್. ಅಂಡ್ ಪೆಗ್ಡ್ ಸಿಸ್ಟಮ್ಸ್ ಆರ್ ಬೇಸಿಕಲಿ ಅನ್ಟ್ರೇಡಬಲ್. ಈ ಕರೆನ್ಸೀಸು ಗ್ಲೋಬಲ್ ಮನಿ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಕೆ ಯೂಸ್ ಮಾಡಬಹುದು, ಬಟ್ ಫಾರ್ ಟ್ರೇಡಿಂಗ್ ಇಟ್ಸ್ ಕಂಪ್ಲೀಟ್ಲಿ ಯೂಸ್ಲೆಸ್. ಈ ರಿಜಿಮ್ ಸಿಸ್ಟಮ್ ಏನಿದೆ ಇದು ಮಾರ್ಕೆಟ್ ಬಿಹೇವಿಯರ್ನ ಎಫೆಕ್ಟ್ ಮಾಡುತ್ತೆ. ಯೂಶುವಲಿ ಏನಾದರೂ ನ್ಯೂಸ್ ಬಂದ್ರೆ ಈಚ್ ರಿಜಿಮ್ಸು ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡುತ್ತೆ. ಫ್ರೀ ಫ್ಲೋಟ್ ಕರೆನ್ಸೀಸು ಫಾಸ್ಟ್, ಲೌಡ್ ಅಂಡ್ ವಾಲಟೈಲ್ ಆಗಿ ಮೂವ್ ಆಗುತ್ತೆ. ಮ್ಯಾನೇಜ್ ಫ್ಲೋಟ್ ಅಲ್ಲಿ ದ ಮೂವ್ ಇಸ್ ಮೋರ್ ಸ್ಲೋವರ್ ಅಂಡ್ ಮ್ಯೂಟೆಡ್, ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಮೂವ್ಸ್ ನ ಸ್ಮೂತ್ ಮಾಡಿರ್ತಾರೆ. ಅಂಡ್ ಪೆಗ್ಡ್ ಕರೆನ್ಸೀಸ್ ಬೇರ್ಲಿ ಡೂ ಎನಿಥಿಂಗ್, ಮೂವ್ಸ್ ಎಲ್ಲ ಫ್ಲಾಟ್ ಆಗೇ ಇರುತ್ತೆ ಅನ್ಲೆಸ್ ಪೆಗ್ಡ್ ಸಿಸ್ಟಮ್ ಬ್ರೇಕ್ಸ್. ರಿಜಿಮ್ಸ್ ಇಂದ ನಮಗೆ ಕರೆನ್ಸೀಸ್ ಮೂವ್ ಆಗೋಕೆ ಎಷ್ಟು ಫ್ರೀಡಮ್ ಇದೆ ಅಂತ ಗೊತ್ತಾಗುತ್ತೆ. ನಾವು ಚಾರ್ಟ್ಸ್ ನ ನೋಡೋಕೆ ಮುಂಚೆನೆ ರಿಜಿಮ್ಸು ನಮಗೆ ಕರೆನ್ಸಿ ಬಿಹೇವಿಯರ್ ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಡೋಂಟ್ ವೇಸ್ಟ್ ಟೈಮ್ ಟ್ರೇಡಿಂಗ್ ಕರೆನ್ಸೀಸ್ ದಟ್ ಲಿಟ್ರಲಿ ಕೆನಾಟ್ ಮೂವ್. ಆಲ್ ರೈಟ್, ಈ ವಿಡಿಯೋದಲ್ಲಿ ಕರೆನ್ಸೀಸ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋಲಿ ಕರೆನ್ಸೀಸ್ ಏನಕ್ಕೆ ಮೂವ್ ಆಗುತ್ತೆ ಅಂಡ್ ಏನ್ ಮೂವ್ ಮಾಡುತ್ತೆ ಅಂತ ನೋಡೋಣ.